ಹಾಯ್ ಹಲೋ ನಮಸ್ಕಾರ ಸ್ಟೈಲ್ ವಿತ್ ಸುಮನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎರಡು ಟೈಪ್ ಆಫ್ ಕನ್ಸಿಲರ್ನ ತೋರಿಸ್ತಾ ಇದ್ದೀನಿ. ಒಂದು ಲಿಕ್ವಿಡ್ ಮತ್ತು ಇನ್ನೊಂದು ಸ್ಟಿಕ್ ಕನ್ಸಿಲರು. ಇದು ಲಿಕ್ವಿಡ್ ಕನ್ಸಿಲರು ಇನ್ಸೈಡ್ ಕಂಪ್ನಿದು. ನೀವು ನಿಮ್ಮ ಪಾಕೆಟಲ್ಲಿ ಅಥವಾ ಮೇಕಪ್ ಕಿಟ್ಟಲ್ಲಿ ಇಟ್ಕೊಳ್ಳೇಬೇಕಾದಂಥ ಒಂದು ಪ್ರಾಡಕ್ಟು ಕನ್ಸಿಲರು. ನಾನು ತುಂಬ ವೀಡಿಯೋಸಲ್ಲಿ ಯೂಸ್ ಮಾಡಿದ್ದೀನಿ. ಕನ್ಸಿಲರ್ ಯೂಸ್ ಮಾಡ್ಕೊಂಡು ಮೇಕಪ್ನ ನಾನು ತೋರಿಸಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ ನನಗೆ ಫೇವ್ರೆಟ್ ಅಂತ ಅಂದರೆ ಇವೆರಡರಲ್ಲಿ ಸ್ಟಿಕ್ ಕನ್ಸಿಲರು, ಯಾಕಂದರೆ ತುಂಬ ಚೆನ್ನಾಗಿ ಕವರ್ ಅಪ್ ಆಗುತ್ತೆ. ನೀವು ಲಿಕ್ವಿಡ್ ಕನ್ಸಿಲರ್ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ನೀವು ಯಾವ ಶೇಡ್ಸು ನಿಮ್ಮದು ಆ ಶೇಡ್ಸ್ನ ನೀವು ಕನ್ಸಿಲರ್ನ ಬೈ ಮಾಡ್ಬೋದು. ಸೊ ನಾನು ಇಲ್ಲಿ ಫುಲ್ ವೈಟಿಶ್ ಶೇಡ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಸ್ಕಿನ್ ಟೋನಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ತೊಗೋಬೋದು. ಯಾಕೆ ಕನ್ಸಿಲರ್ನ ಯೂಸ್ ಮಾಡಬೇಕು? ಯಾಕಂದರೆ ಈಗಿನ ಇದರಲ್ಲಿ ನಮಗೆ ಬೇಗ ಡಾರ್ಕ್ ಸರ್ಕಲ್ಸು ಮಾರ್ಕ್ಸು ತುಂಬ ಬಂದುಬಿಡುತ್ತೆ. ಸೊ ನಾವು ಹೊರಗಡೆ ಹೋಗಬೇಕಾದ್ರೆ ನಮಗೆ ಇಷ್ಟ ಆಗಲ್ಲ. ಇಷ್ಟೊಂದು ಒಂಥರ ಕಣ್ಣು ಒಳಗೋದಂಗೆ ಈ ಥರ ಎಲ್ಲ ಇದ್ದರೆ ನಮ್ಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಕನ್ಸಿಲರ್ನ ಇಟ್ಕೊಬೇಕಾಗತ್ತೆ. ಸೊ ಕನ್ಸಿಲರ್ನ ಇಟ್ಕೊಂಡು ಯಾವ ಥರ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಥರ ನೀವು ಕನ್ಸಿಲರ್ನ ಅಪ್ಲೈ ಮಾಡ್ಕೊಬೇಕು. ಮತ್ತು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅಲ್ಲಂತೂ ಗ್ಯಾರಂಟಿಯಾಗಿ ಕನ್ಸಿಲರ್ನ ಅಪ್ಲೈ ಮಾಡ್ಕೊಳ್ಳಿ. ನೀವು ಫೌಂಡೇಶನ್ ಹಾಕಲಿಲ್ಲ ಅಂದರೂ ಕನ್ಸಿಲರಿಂದನೇ ಕವರ್ ಅಪ್ ಮಾಡ್ಬೋದು, ತುಂಬ ಡಾರ್ಕ್ ಸ್ಪಾಟ್ಸ್ ಇಲ್ಲ ಅಂತ ಅಂದರೆ. ಸೊ ಕನ್ಸಿಲರು ಎಲ್ಲರಿಗೂ ಬೇಕಾದಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾನು ರೆಕಮೆಂಡ್ ಮಾಡೋದು ಸ್ಟಿಕ್ ಕನ್ಸಿಲರ್ನೇ ನೀವು ತೊಗೊಳ್ಳಿ, ಬೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಲಿಕ್ವಿಡ್ ಕನ್ಸಿಲರು ಅಷ್ಟು ಚೆನ್ನಾಗಿ ಕವರ್ ಅಪ್ ಮಾಡಲ್ಲ. ಸೊ ಇವತ್ತಿನ ಕನ್ಸಿಲರು ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇದೇ ಥರ ಚಿಕ್ಕ ವಿಡಿಯೋದಲ್ಲೇ ನಿಮಗೆ ತುಂಬ ಥರದ ಟಿಪ್ ಕೊಡ್ತೀನಿ ನಾನು. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.